ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ಇಲ್ಲಿ ನಾವು ಯಾವ ರೀತಿ ಚಾಕ್ಲೇಟ್ ಕೇಕನ್ನು ಡೆಕೋರೇಟ್ ಮಾಡ್ಬೋದು, ಯಾವ ರೀತಿ ಹೊಸ ಹೊಸ ಡಿಸೈನನ್ನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋಲ್ಲಿ ನೋಡೋಣ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಸ್ಪಾಂಜನ್ನು ಕ್ರಮ್ ಕೋಟಿಂಗ್ ಮಾಡಿ ರೆಡಿ ಮಾಡಿದ್ದೇನೆ. ಇದಕ್ಕಿಂತ ನಾನು ಮೊದಲು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದರಲ್ಲಿ ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ವಿಡಿಯೋ ಇದೆ, ಅದರಲ್ಲಿ ಹೋಗಿ ನೀವು ನೋಡ್ಬೋದು. ಕ್ರಮ್ ಕೋಟಿಂಗ್ ಆದ ನಂತರ ನಾನು ಇಲ್ಲಿ ಕ್ರೀಮ್ನ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ನೀವು ಬಿಗ್ನರ್ಸ್ ಆಗಿದ್ದರೆ ಇದೇ ಪ್ರೊಸೀಜರನ್ನು ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕ್ರೀಮ್ನ ಈ ಥರ ಅಪ್ಲೈ ಮಾಡಿ ಇದರ ನಂತರ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಾವು ಇವಾಗ ಸ್ಕ್ರ್ಯಾಪರ್ನಿಂದ ಇದರ ಫಿನಿಶಿಂಗನ್ನು ಚೆನ್ನಾಗಿ ಮಾಡ್ಕೋಬೇಕಾಗುತ್ತದೆ. ನೋಡಿ, ಈ ಥರ ನಾನು ಒಂದು ಸರ್ತಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆದ ನಂತರ ಸ್ಕ್ರ್ಯಾಪರ್ನಿಂದ ಇದ್ರ ಫಿನಿಶಿಂಗನ್ನು ಮಾಡ್ತೇನೆ. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಪಾಂಜನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ನೋಡಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸ್ಪಾಂಜ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಬೇಕು ಎಲ್ಲ ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನೋಡಿ, ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ಈ ರೀತಿ ನಾವು ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತದೆ. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗುತ್ತೆ ಅಲ್ವಾ, ಅಷ್ಟೇ ಚೆನ್ನಾಗಿ ಕೇಕ್ ಡೆಕೋರೇಟ್ ಮಾಡ್ಬೋದು ಹಾಗೂ ಕೇಕ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀವು ಎಲ್ಲಕ್ಕಿಂತ ಮೊದಲು ಫಿನಿಶಿಂಗ್ಗೆ ಫೋಕಸ್ ಕೊಡಿ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಫಿನಿಶಿಂಗ್ ಮಾಡಿ ನೆಕ್ಸ್ಟ್ ಇವಾಗ ನಾನು ಡಾರ್ಕ್ ಚಾಕ್ಲೇಟ್ ಇಲ್ಲಿ ಮೆಲ್ಟ್ ಮಾಡಿದ್ದೇನೆ. ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನಿಂದ ಡಿಸೈನ್ ರೆಡಿ ಮಾಡ್ಕೋತಾ ಇದ್ದೇನೆ. ಇಲ್ಲಿ ಡಾರ್ಕ್ ಚಾಕ್ಲೇಟ್ಗೋಸ್ಕರ ನಾನು ಡಾರ್ಕ್ ಕಂಪೌಂಡನ್ನು ಯೂಸ್ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮೆಲ್ಟ್ ಆದ ನಂತರ ನಾವು ಇಲ್ಲಿ ಯಾವುದೇ ಒಂದು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಈ ರೀತಿ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತದೆ. ನಿಮಗೆ ಯಾವ ಥರ ಡಿಸೈನ್ ಮಾಡಬೇಕಲ್ವ ಆ ಥರ ನೀವು ಹಾಕ್ಬೋದು. ಇಲ್ಲಿ ನಾನು ಈ ಥರ ಡಿಸೈನ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಇಲ್ಲಿ ಈ ರೀತಿಯನ್ನು ಇವಾಗ ನಾವು ಈ ಡಾರ್ಕ್ ಚಾಕ್ಲೇಟನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಿಮಗೆ ಯಾವ ರೀತಿ ಡಿಸೈನ್ ಬೇಕಾಗುತ್ತದೆ ಅದೇ ರೀತಿ ನೀವು ಇದ್ರ ಮೇಲೆ ಡಾರ್ಕ್ ಚಾಕ್ಲೇಟನ್ನು ಹಾಕಿ ಡಿಸೈನ್ ಮಾಡ್ಕೋಬೋದು. ಅದರ ನಂತರ ಇಲ್ಲಿ ಬೆರಳಿನಿಂದ ನಾನು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಕೇಕ್ಗೆ. ಇವಾಗ ಈ ರೀತಿ ಮಾಡೋದ್ರಿಂದ ಕೇಕ್ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ನಾನು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೇನೆ. ಅದರ ನಂತರ ನಾನು ಇಲ್ಲಿ ವೈಟ್ ರೋಸನ್ನು ಇದ್ರ ಮೇಲೆ ಮಾಡಿ 2 ರೋಸನ್ನು ಇಟ್ಟು ಸಿಂಪಲ್ಲಾಗಿ ಕೇಕನ್ನು ಡಿಸೈನ್ ಮಾಡಿದ್ದೇನೆ. ಹಾಗೂ ನಾನು ಇಲ್ಲಿ ಡ್ರಿಪ್ಪಿಂಗ್ ಕೂಡ ಮಾಡಿದ್ದೇನೆ, ಡಾರ್ಕ್ ಚಾಕ್ಲೇಟ್ನಿಂದಾನೇ ಇಲ್ಲಿ ನಾನು ಡ್ರಿಪ್ಪಿಂಗ್ ಮಾಡಿದ್ದೇನೆ. ಅದರ ನಂತರ ನಾನು 2 ವೈಟ್ ರೋಸ್ ಇದರ ಮೇಲೆ ಇಟ್ಟು ಬಾರ್ಡರ್ ಮಾಡಿ ಕೇಕನ್ನು ಕಂಪ್ಲೀಟ್ ಮಾಡಿದ್ದೇನೆ. ನೀವು ಇದೇ ರೀತಿ ಹೊಸ ಹೊಸ ಕೇಕ್ಗಳನ್ನು ಕಲಿಬೇಕಂತ ಇದ್ದರೆ, ಬಿಗಿನರ್ಸ್ ಇದ್ದರೆ ನನ್ನ ಚಾನಲ್ನ ಎಲ್ಲಕ್ಕಿಂತ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿ. ಇದರಿಂದ ಎಲ್ಲಕ್ಕಿಂತ ಮೊದಲು ವಿಡಿಯೋಸ್ ನೀವು ನೋಡ್ಬೋದು, ಹಾಗೆ ಹೊಸ ಹೊಸ ಡಿಸೈನ್ಗಳನ್ನು ಕೂಡ ಕಲಿಬಹುದು. ನನ್ನ ಬೇರೆ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಯಾವ ರೀತಿ ಕೇಕ್ನ ಕಲಿಬೇಕಂತ ಇದ್ದೀರಾ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಡೆಫಿನೆಟಾಗಿ ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಮಾಡಿ ಹೋಗಿ. ಥ್ಯಾಂಕ್ ಯು ಸೋ ಮಚ್.